ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವ್ಯಕ್ತಿತ್ವ ವಿಕಸನ ಈ ಒಂದು ಪದವನ್ನ ನಾವು ಕೇಳಿರ್ತೀವಿ. ಇದನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಹಾಗಾದ್ರೆ ವ್ಯಕ್ತಿತ್ವ ಅಂದ್ರೇನು, ವ್ಯಕ್ತಿತ್ವ ವಿಕಸನ ಅಂದ್ರೇನು, ಹಾಗೆ ನಾವು ಈ ವ್ಯಕ್ತಿತ್ವ ವಿಕಸನದ ಅಗತ್ಯ ಏನು, ಪ್ರತಿಯೊಬ್ಬರ ಒಂದು ಸಾಧನೆಯಲ್ಲಿ ಈ ವ್ಯಕ್ತಿತ್ವದ ವಿಕಸನದ ಪಾತ್ರ ಎಷ್ಟಿರುತ್ತೆ ಅನ್ನೋಂಥ ಪ್ರಶ್ನೆಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡಿರ್ತವೆ. ಹಾಗಾದ್ರೆ ನಾವೊಬ್ಬ ಸಾಧಕನ ಜೀವನವನ್ನ ನೋಡಿದಾಗ ವ್ಯಕ್ತಿತ್ವ ಎಷ್ಟು ಮಹತ್ವ ಆಗುತ್ತೆ ಅನ್ನೋದು ನಮ್ಗೆ ಅರಿವಾಗುತ್ತೆ. ಹಾಗಾಗಿ ಈ ವ್ಯಕ್ತಿತ್ವದ ಒಂದು ವಿಕಸನವನ್ನ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ವ್ಯಕ್ತಿತ್ವದಲ್ಲಿರುವ ಕುಂದು ಕೊರತೆಗಳನ್ನ ನಿವಾರಿಸಿಕೊಳ್ಳುವುದಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ಹಲವಾರು ದಶಕಗಳ ಕಾಲ ಒಂದು ಕೃಷಿಯನ್ನ ಮಾಡಿರ್ತಕ್ಕಂಥ ಒಂದು ಹೆಸರನ್ನ ಗಳಿಸಿರ್ತಕ್ಕಂತಹ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ನಾವು ಅವ್ರನ್ನ ಸ್ವಾಗತಿಸೋಣ. ಸರ್, ನಮಸ್ತೆ. ತಮ್ಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಸರ್, ತಮ್ಮ ಪ್ರಕಾರ ವ್ಯಕ್ತಿತ್ವ ವಿಕಸನ ಅಂದ್ರೇನ್ ಸರ್? ಎಲ್ಲರೂ ಈ ಭೂಮಿ ಮೇಲಿರೋರು ವ್ಯಕ್ತಿಗಳು. ಆದರೆ ಆ ಯಾವ ವ್ಯಕ್ತಿ ಕೆಲವೊಂದು ಗುಣಗಳನ್ನ, ಮೌಲ್ಯಗಳನ್ನ ಅವರ ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೋ ಆಗ ಅದು ವ್ಯಕ್ತಿತ್ವ ಅಂತ ಕನ್ಸಿಡರ್ ಮಾಡ್ತವೆ. ಆ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಅಂಶಗಳು ಜಾಸ್ತಿ ಇದ್ದು ಸಮಾಜಮುಖಿಯಾಗಿದ್ದು ಅಂಥ ವ್ಯಕ್ತಿಗಳನ್ನು ಈ ಸಮಾಜ ವಾಪಸ್ಸು ಗೌರವ ಕೊಡ್ತದೆ. ಸೊ ಹಾಗಾಗಿ ನಾವು ವ್ಯಕ್ತಿತ್ವದ ಕಡೆಗೆ ಗಮನವನ್ನ ನೀಡಬೇಕಾಗ್ತದೆ. ಹೌದು ಸರ್, ವ್ಯಕ್ತಿತ್ವ ಅವರ ಒಂದು ಜೀವನದಲ್ಲಿ ಬಹಳ ಮಹತ್ವ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಹಾಗಾದ್ರೆ ಈ ಒಳ್ಳೆ ವ್ಯಕ್ತಿತ್ವದ ಗುಣಲಕ್ಷಣ ಏನ್ ಸರ್? ಗುಣಲಕ್ಷಣ ಏನು ಅಂದರೆ ಆತ ಬೀಯಿಂಗ್ ಹ್ಯೂಮನ್ ಅಂತ ಒಂದು ಪದವನ್ನು ಬಳಸ್ತೇನೆ ನಾನು. ಮೊದಲನೇದಾಗಿ ಆತ ಮನುಷ್ಯ ಆಗಿರಬೇಕು. ಮನುಷ್ಯ ಪ್ರಾಣಿಗಿಂತ ವಿಭಿನ್ನ. ಓಕೆ, ಹಿಂದೆ ಮನುಷ್ಯನು ಪ್ರಾಣಿಯಾಗಿದ್ದ ಅಂತ ಇದ್ರೂ ನಾವು ಪ್ರಾಣಿಯ ರೀತಿಯೇ ಇನ್ನೂ ವರ್ತನೆ ಮಾಡಿದ್ರೆ ಹೇಗೆ? ಅಟ್ಲೀಸ್ಟ್ ಮನುಷ್ಯನನ್ನ ಗೌರವ ಕೊಟ್ಟು ಮಾತನಾಡಿಸುವುದನ್ನು ಕಲಿತಾಗ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಸಂಸ್ಕಾರಯುತವಾದಂತಹ ವ್ಯಕ್ತಿ ಅಂತ ನಾವು ಭಾವಿಸ್ತೇವೆ. ಅದು ನಡೆ ಮತ್ತು ನುಡಿ ಇವೆರಡರೂ ಕೂಡ ವ್ಯಕ್ತ ಆಗ್ತಾ ಇರುತ್ತೆ. ಹಾಗಾಗಿ ಮನುಷ್ಯನ ಮಾತು ಮತ್ತು ವರ್ತನೆಯನ್ನ ನೋಡಿ ಆತನ ವ್ಯಕ್ತಿತ್ವ ಹೀಗೆ ಇದೆ ಅಂತ ನಾವು ಬೆಟ್ ಮಾಡಿ ತೋರಿಸ್ತೀವಿ. ಖಂಡಿತ ಸರ್. ಅಂದ್ರೆ ನಮ್ಮ ನಡೆ ನುಡಿ ನಮ್ಮ ವ್ಯಕ್ತಿತ್ವವನ್ನ ನಮ್ಗೆ ಗೊತ್ತಿಲ್ದಂಗೆ ಬಿಟ್ಕೊಡ್ತಾ ಇರುತ್ತೆ ಅನ್ನೋದು, ಅದ್ರ ಬಗ್ಗೆ ನಾವು ತುಂಬಾ ಗಮನ ವಹಿಸ್ಬೇಕಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಹಾಗೆ ಸರ್, ತಾವು ಈ ವ್ಯಕ್ತಿತ್ವ ವಿಕಸನ ತರಬೇತುದಾರರಾಗಿ ಹಲವಾರು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಒಂದು ಕಾರ್ಯವನ್ನ ಮಾಡ್ತಾ ಇವತ್ತು ಬಹಳ ಪ್ರಖ್ಯಾತ ವ್ಯಕ್ತಿತ್ವ ವಿಕಸನ ತರಬೇತುದಾರರಂತ ಹೆಸರು ಪಡ್ಕೊಂಡಿರಿ ಸರ್. ಅದು ಈ ಕ್ಷೇತ್ರದಲ್ಲಿ ವ್ಯಕ್ತಿತ್ವ ವಿಕಸನ ಕ್ಷೇತ್ರದಲ್ಲಿ ತಮ್ಗೆ ಆಸಕ್ತಿ ಹೇಗ್ ಮೂಡ್ತು ಸರ್? ನಾನು 1996ನೇ ಇಸ್ವಿನಲ್ಲಿ ಜೇಸಿಸ್ ಅಂತ ಒಂದು ಸಂಸ್ಥೆಯ ಸದಸ್ಯನಾದೆ. ಅಲ್ಲಿ ನಾನು ಸದಸ್ಯನಾಗಿದ್ದಾಗ ಕೆಲವೊಂದು ತರಬೇತಿಗಳಲ್ಲಿ ಭಾಗವಹಿಸಿದಾಗ ನನಗದರಲ್ಲಿ ಟೇಸ್ಟ್ ರುಚಿ ಸಿಕ್ತು. ಓ, ನನಗೆ ತುಂಬ ಆಸಕ್ತಿ ಇದೆ ಎಂದುಬಿಟ್ಟು ಬೇರೆ ಬೇರೆ ತರಬೇತಿಗಳಲ್ಲಿ ಭಾಗವಹಿಸಿ ನಾನೇಕೆ ತರಬೇತುದಾರನಾಗಬಾರದು ಅಂದುಬಿಟ್ಟು ಅಫಿಷಿಯಲಿ ಕ್ವಾಲಿಫೈ ಆದೆ. ಫಸ್ಟ್ ಝೋನ್ ಟ್ರೈನರ್, ಸ್ಟೇಟ್ ಟ್ರೈನರ್, ನ್ಯಾಷನಲ್ ಟ್ರೈನರ್, ಇಂಟರ್ನ್ಯಾಷನಲ್ ಲೆವೆಲ್ 1, ಇಂಟರ್ನ್ಯಾಷನಲ್ ಲೆವೆಲ್ 2, ಕೊನೆಗೆ ಎಕ್ಸೆಲ್ ಗ್ರ್ಯಾಜುಯೇಷನ್ ಅಮೆರಿಕನ್ ಯೂನಿವರ್ಸಿಟಿ. ಒಂದು ಗ್ರ್ಯಾಜುಯೇಷನ್ ಅಂತ ನನ್ನ ಇಂಟರ್ನ್ಯಾಷನಲ್ ಟ್ರೈನರ್ ಅಂತ 2004ಅಲ್ಲಿ ನನಗೆ ನೀಡಿತು. ಆವಾಗ ಅನ್ನಿಸ್ತು, ಇಲ್ಲ ನಾನು ಪಾರ್ಟ್ ಟೈಮರ್ ಆಗಿ ಯಾಕೆ ಟ್ರೈನರ್ ಆಗಿದ್ದೀನಿ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಗೌರ್ಮೆಂಟ್ ಜಾಬ್ನ 2008ಅಲ್ಲಿ ವಾಲಂಟ್ರಿ ಕೊಟ್ಟುಬಿಟ್ಟು ಫುಲ್ ಟೈಮರ್ ಆಗಿಬಿಟ್ಟೆ. ಈಗ ಇನ್ನೂ ಚೆನ್ನಾಗಿ ವ್ಯಕ್ತಿತ್ವಗಳನ್ನು ಅರ್ಥ ಮಾಡ್ಕೋತಾ ಇದ್ದೀನಿ. ಹೌದು ಸರ್, ಅಂದ್ರೆ ತಮ್ಮ ಒಂದು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಂತ ಹಿನ್ನೆಲೆನೆ ತುಂಬಾ ಆಕರ್ಷಕವಾಗಿದೆ ಸರ್. ಅಂದ್ರೆ ನೀವು ಈ ಕ್ಷೇತ್ರದನ್ನ ಆಯ್ಕೆ ಮಾಡ್ಕೊಂಡಿದ್ದು ಇವತ್ತು ಎಷ್ಟೆಲ್ಲ ಜನರ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಕಾರಣ ಆಯ್ತು ಸರ್. ನಮಗೂ ಕೂಡ ಈ ವಿಷಯದ ಬಗ್ಗೆ ತುಂಬಾ ಖುಷಿ ಇದೆ ಸರ್. ಹಾಗೆ ಸರ್, ವ್ಯಕ್ತಿತ್ವದಲ್ಲಿ ಎಷ್ಟು ವಿಧಗಳ ಇರ್ತವೆ ಸರ್? ವ್ಯಕ್ತಿತ್ವದಲ್ಲಿ ವಿಧಗಳು ಅಂತ ನಾನು ಪಟ್ಟಿ ಮಾಡಿಲ್ಲ. ನನ್ನ ಅಧ್ಯಯನದ ಪ್ರಕಾರ ನಾವು ಒಂದು 6 ಕ್ಷೇತ್ರಗಳಲ್ಲಿ ಗುರುತಿಸ್ಕೋಬಹುದು ಅನ್ನೋದನ್ನ ಪಟ್ಟಿ ಮಾಡಿದ್ದೇನೆ. ನನ್ನ ಹೊಸ ಕೃತಿ ವ್ಯಕ್ತಿತ್ವ ದರ್ಪಣ ಎನ್ನುವ
ಕೃತಿಯಲ್ಲಿ ಇದನ್ನ ನಾನು ಎಂಫಸೈಸ್ ಮಾಡಿದ್ದೇನೆ. ಇದರಲ್ಲಿ ಶಾರೀರಿಕ, ಫಿಸಿಕಲ್, ಮೆಂಟಲ್, ಮಾನಸಿಕ, ಇಂಟೆಲೆಕ್ಚುಯಲ್, ಬೌದ್ಧಿಕ, ಎಮೋಷನಲ್, ಭಾವನಾತ್ಮಕ, ಸ್ಪಿರಿಚುವಲ್, ಆಧ್ಯಾತ್ಮಿಕ, ಫೈನಾನ್ಷಿಯಲ್, ಆರ್ಥಿಕ, ಈ 6 ಅಂಶಗಳನ್ನು ಗಮನಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಬದುಕು ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಸರ್. ಈ ಬಗ್ಗೆ ಎಲ್ಲರಿಗೂ ಅಷ್ಟು ಪರಿಪೂರ್ಣವಾದ ಜ್ಞಾನ ಕೊರತೆ ಇದೆ ಈಗಿನ ಕಾಲದಲ್ಲಿ ಸರ್. ಸರ್, ಈ ವ್ಯಕ್ತಿತ್ವ ವಿಕಸನವನ್ನ ಆ ನಾವು ಮಾಡ್ಕೋಬೇಕಂದ್ರೆ ಏನೇನು ವಿಷಯದ ಬಗ್ಗೆ ಗಮನ ಕೊಡ್ಬೇಕು ಸರ್? ನಮ್ಮ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು. ಸ್ವಯಂ ಅರಿವು ಅಂತೀವಿ, ಸೆಲ್ಫ್ ಅವೇರ್ನೆಸ್. ಅದನ್ನ ಹಾ. ನಾನು ಲೈಫ್ ನಮ್ದೇನೆ ಕೃತಿಯಲ್ಲಿ ಹೇಳಿದ್ದೇನೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಿಮ್ಮ ಕಡೆಗೆ ನೀವು ಗಮನ ಕೊಡಿ. ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್, ಹೊರನೋಟವೂ ಚೆನ್ನಾಗಿರಲಿ, ನಿಮ್ಮ ಒಳನೋಟವೂ ಚೆನ್ನಾಗಿರಲಿ. ನಿಮ್ಮ ದೃಷ್ಟಿಕೋನ, ಬದುಕನ್ನು ನೋಡುವ ರೀತಿ ನೀತಿ, ಮನೋಭಾವ ಸಕಾರಾತ್ಮಕವಾಗಿರಲಿ. ಇಂಥ ನೂರಾರು ಅಂಶಗಳು ಇದೆ. ಆ್ಯಕ್ಚುಲಿ ವ್ಯಕ್ತಿತ್ವ ವಿಕಸನದಲ್ಲಿ ಯುನೆಸ್ಕೋ ಹೇಳಿರೋ ಪ್ರಕಾರ 10 ಅಂಶಗಳು ಹೇಳಿದ್ದಾರೆ. ಅದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸು ಒಂದು ರೀತಿ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತವೆ. ಆದರೆ ನಾನು ನಿಮಗೆಲ್ಲ ಗೊತ್ತಿರಲಿ ಅಂತ ಹೇಳ್ತೇನೆ, ದೂರದರ್ಶನಕ್ಕಾಗಿ 150 ವಿಷಯಗಳ ಮೇಲೆ ವ್ಯಕ್ತಿತ್ವ ದರ್ಪಣ ಅನ್ನುವ ಹೆಸರಿನಲ್ಲೇ ಕಾರ್ಯಕ್ರಮ ಮಾಡಿದೆ. 1 ಶೋ. ಆ ಒಂದು ವಿಷಯ ಇಟ್ಕೊಳ್ಳೋದು, ಒಬ್ಬ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡೋದು. ಹಾಗಾಗಿ ಒಂದು 2-3 ವರ್ಷ ಏನಾಯಿತು ಅಂದರೆ, ವಾರಕ್ಕೊಂದು ವಿಷಯದ ಜ್ಞಾನಿ ನಾನಾಗ್ತಾ ಇದ್ದೆ. ಸಂದರ್ಶನ ಮಾಡ್ತಾ, ಈ ಥರ ಚರ್ಚೆ ಮಾಡ್ತಾ, ಆ ನಾಲೆಡ್ಜ್ ನನ್ನೊಳಗಡೆ ಒಂದು ಸ್ವಲ್ಪ ಇಂಬೈಬ್ ಆಯಿತು ಅಂತ ನನಗನ್ನಿಸ್ತಾ ಇದೆ. ನಿಜ ಸರ್. ನಮ್ಮನ್ನ ನಾವು ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳೋದೇ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಆಗಾಗ ಹೇಳ್ತೀವಿ ಸರ್. ನಿಜ ಸರ್. ನಮ್ಮ ವ್ಯಕ್ತಿತ್ವ ವಿಕಸನವೇ ಬದುಕಿನ ಒಂದು ಪ್ರಮುಖ ಅಂಶ ಅನ್ನೋದನ್ನ ತಿಳ್ಕೊಳೋದೇ ನಮ್ಮ ಬದುಕಿನ ಒಂದು ಮಹತ್ವದ ತಿರುವು ಅಂತ ತುಂಬಾ ಸೊಗಸಾಗಿ ಹೇಳ್ಕೊಟ್ರಿ ಸರ್. ಹಾಗೆ ಸರ್, ಈ ಒಂದು ವ್ಯಕ್ತಿತ್ವ ವಿಕಸನದಲ್ಲಿ ತರಬೇತಿಯ ಅಗತ್ಯ ಎಷ್ಟಿರುತ್ತೆ ಸರ್? ನನಗೆ ಗಮನಿಸಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೆ ತರಬೇತಿ ವಿವಿಧ ಹಂತಗಳಲ್ಲಿ ಅಗತ್ಯ ಇದೆ. ಅದರಲ್ಲಿ ಜ್ಞಾನಕ್ಕೋಸ್ಕರ ತರಬೇತಿ ಶಾಲಾ ಕಾಲೇಜುಗಳಲ್ಲಿ ಒಂದು ಮಟ್ಟಿಗೆ ಆಗ್ತಾ ಇದೆ. ಆದರೆ ಕೌಶಲ್ಯಗಳ ತರಬೇತಿ ಅಷ್ಟು ಪ್ರಭಾವಶಾಲಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಅನುಭವಕ್ಕೆ ಬಂದಿದೆ. ಹಾಗಾಗಿ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಬೇಸಿಕಲಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್, ಇದರ ಒಂದು ಪ್ರಾವೀಣ್ಯತೆಯನ್ನು ಜನಸಾಮಾನ್ಯರಲ್ಲಿ ಬಿತ್ತುತ್ತಾ ಇದ್ದೇನೆ. ನನಗೆ ಖುಷಿನೂ ಇದೆ. ಎಷ್ಟೊಂದು ಜನ ಮಾತುಗಾರರು ಆಗಿಬಿಟ್ಟಿದ್ದಾರೆ. ಹೌದು ಸರ್. ಮಾತುಗಾರರು ಅಷ್ಟೇ ಅಲ್ಲ, ಸಾಧಕರು ಆಗಿದ್ದಾರೆ. ಖಂಡಿತ ಸರ್. ತಮ್ಮ ಒಂದು ಸಾಧನೆ ಹೀಗೆ ನಮ್ಮೆಲ್ಲರಿಗೂ ಪ್ರೇರಣೆ ಆಗ್ತಾ ಇದೆ ಸರ್. ಇವತ್ತು ಎಷ್ಟೋ ಜನ ಸಾಧಕರನ್ನ ಹಾಗೆ ರೂಪುಗೊಳ್ಳೋದಕ್ಕೆ ತಮ್ಮ ಈ ವ್ಯಕ್ತಿತ್ವ ವಿಕಸನ ತರಬೇತಿಗಳು ತುಂಬಾ ಸಹಾಯಕ ಆಗಿವೆ ಸರ್. ಹಾಗೆ ಸರ್, ವ್ಯಕ್ತಿತ್ವ ವಿಕಸನದಲ್ಲಿ ಈ ಒಂದು ಜೀವನ ಕೌಶಲ್ಯಗಳ ಪಾತ್ರ ಏನು ಸರ್? ಜೀವನ ಕೌಶಲ್ಯಗಳು ಜೀವನಕ್ಕೆ ಅಗತ್ಯವಿರುವಂತಹ ವಿಚಾರಗಳು. ಒಂದು ಎತ್ತಿನ ಬಂಡಿಯಲ್ಲಿ ಅಲ್ಲಿ ಎಣ್ಣೆ ಬಳಸ್ತಾರೆ ಚಕ್ರದ ಸುಗಮ ಆಗೋದಕ್ಕೆ. ಹಾಗೆ ಜೀವನ ಕೌಶಲ್ಯಗಳು ನಮ್ಮ ಬದುಕನ್ನೇ ಸುಗಮ ಮಾಡಿಬಿಡುತ್ತೆ. ಆ್ಯಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಕಿಲ್ಸ್ ಅಂತ ಹೇಳೋಕೆ ಇಷ್ಟಪಡ್ತಾನೆ. ನಾವು ಜೀವನ ಕೌಶಲ್ಯಗಳನ್ನು ಅಳವಡಿಸಿಕೊಂಡಷ್ಟು ನಮ್ಮ ಬದುಕು ಬಂಗಾರ ಆಗ್ತದೆ. ಜೊತೆಗೆ ನಮ್ಮ ಬದುಕನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅರ್ಥಪೂರ್ಣ ಬದುಕು ನಮ್ಮದಾಗ್ತದೆ. ಆ್ಯಂಡ್ ಲಿವಿಂಗ್ ಲಾರ್ಜರ್ ದೆನ್ ದ ಲೈಫ್. ನಾವು ಇರುವ ಈ ಬದುಕಿನಲ್ಲೇ ನಾವು ಒಬ್ಬ ದೊಡ್ಡ ವ್ಯಕ್ತಿತ್ವವನ್ನು ಉಳ್ಳ ಹಾಗೆ, ಅಥವಾ ನಮ್ದೆಲ್ಲ ಕಂತೆ ಬಿಸಾಕಿ ಹೋಗುವ ಕೊನೆ ದಿನಗಳು ಬಂದಾಗ ಹಿಂತಿರುಗಿ ನೋಡಿದಾಗ, ವಾಹ್, ಐ ಹ್ಯಾವ್ ಡನ್ ಎನಫ್ ಫಾರ್ ಮೈ ಲೈಫ್ ಅಂತ ನೀವು ಯಾವಾಗ ಅನಿಸುತ್ತೆ ಅಂದರೆ, ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾಗ, ಸಮಾಜಮುಖಿಯಾಗಿದ್ದಾಗ, 4 ಜನರಿಗೆ ನೀವು ಒಳ್ಳೆಯವರಾಗಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತ ನನ್ನ ಅರಿವಿಗೆ ಬಂದಿದೆ ಶೈಲಜಾ ಮೇಡಮ್. ನಿಜ ಸರ್. ಅಂದ್ರೆ ನಮ್ಮ ಜೀವನವನ್ನ ಸರಳ ಮಾಡಿಕೊಳ್ಳಲು ಜೀವನ ಕೌಶಲ್ಯಗಳು ತುಂಬಾ ಸಹಾಯಕ ಆಗ್ತವೆ. ಹಾಗೆ ನಾವು ಸಮಾಜಕ್ಕೂ ಕೂಡ ಒಂದು ವಿಶಿಷ್ಟ ಕೊಡುಗೆಯನ್ನ ಕೊಡುವಲ್ಲಿ ನಮ್ಮ ಈ ವ್ಯಕ್ತಿತ್ವ ವಿಕಸನ ಮಾಡ್ಕೊಂಡ್ರೆ ಅದು ಬಹಳಷ್ಟು ಸಹಾಯಕ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಸರ್. ಹಾಗೆ ಸರ್, ವ್ಯಕ್ತಿತ್ವ ವಿಕಸನದಲ್ಲಿ ಒಬ್ಬ ಮಾರ್ಗದರ್ಶಕರ ಪಾತ್ರ ಏನು ಸರ್? ಮಾರ್ಗದರ್ಶಕರ ಪಾತ್ರ
ನಾನೊಬ್ಬ ಮಾರ್ಗದರ್ಶಕ ಆಗಿರೋದ್ರಿಂದ ನನಗೆ ಗೊತ್ತಾಗ್ತದ ಕೆಲವೊಂದು ವಿಚಾರಗಳಲ್ಲಿ ನನ್ನ ಜ್ಞಾನ ಕಡಿಮೆ ಇದ್ದಾಗ ಮತ್ತೊಬ್ಬ ಜ್ಞಾನಿಯ ಬಳಿ ನಾನು ಮಾರ್ಗದರ್ಶನವನ್ನ ಪಡಿತೇನೆ. ಇವತ್ತು ರೆಕಾರ್ಡಿಂಗ್ ಆಗೋ ದಿನ ನಾನೊಬ್ಬ ಈಗಾಗಲೇ ಸೋಷಿಯಲ್ ಮೀಡಿಯಾನಲ್ಲಿ ಹೆಸರು ಮಾಡಿರುವ ಒಬ್ಬ ವ್ಯಕ್ತಿಯ ಜೊತೆಗೆ ಇವತ್ತು 2 ತಾಸುಗಳನ್ನ ಕಳೆದಿದ್ದೇನೆ. ಅಂದರೆ ನಾನು ಕೆಲವು ವಿಷಯಗಳಲ್ಲಿ ಪರಿಣಿತಿಯನ್ನ ಪಡೆದಿದ್ರು, ನಾನು ಇತರರ ಬಳಿ ಯಾಕೆ ಮಾರ್ಗದರ್ಶನವನ್ನ ಪಡೆದೆ, ನನಗೆ ಆ ವಿಚಾರದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿರೋದಿಲ್ಲ, ತಿಳಿದುಕೊಳ್ಳೋಣ ಅಂತ. ಎಷ್ಟು ಸುಲಭ ಆಯಿತು ಅಂದರೆ ಆ ಯಾವ ವ್ಯಕ್ತಿಯನ್ನ ಭೇಟಿ ಮಾಡಿದ್ದೆ ಅವರ ಸುಮಾರು 20-25 ವರ್ಷದ ಅನುಭವವನ್ನ ನನ್ನ ಜೊತೆ 2 ಗಂಟೆಯಲ್ಲಿ ಹಂಚಿಕೊಂಡ್ರು. ಎಷ್ಟು ಲಾಭ ಆಗ್ತದೆ. ನನಗೊಂದು ರೀತಿ ವಾವ್, ಇವತ್ತು ನನ್ನ ಕಲಿಕೆ ತುಂಬಾನೇ ವಿಶೇಷವಾಯಿತು. ಅಷ್ಟೇ ಅಲ್ಲ, ಮೆಂಟರ್ಸ್ ಆರ್ ಇಂಪ್ಲಿಮೆಂಟರ್ಸ್ ಅಂತ ಕರೀತಾನೆ. ಸೊ ನನಗದು ಗೊತ್ತಿರೋದ್ರಿಂದ ನಾನು ಅಲ್ಲಿಗೆ ಬಿಟ್ಟು ಬಿಡೋದಿಲ್ಲ. ಅವರ ಸಲಹೆಗಳನ್ನ ಯಾವ್ಯಾವ್ದು ಇಷ್ಟ ಆಯ್ತು ಇವತ್ತೇ ಶುರು ಮಾಡ್ತೀನಿ. ಗಟ್ ಇಟ್. ಸೊ ಪೋಸ್ಟ್ಪೋನ್ ಮಾಡಬಹುದು, ಅವತ್ತೇ ಶುರು ಮಾಡ್ಬಿಡ್ಬೇಕು. ಖಂಡಿತ ಸರ್. ಅಂದ್ರೆ ಸರ್, ನಮ್ಮ ಒಂದು ಪ್ರಗತಿ, ವ್ಯಕ್ತಿತ್ವ ವಿಕಸನದಲ್ಲಿ ಮಾರ್ಗದರ್ಶಕರಿದ್ರೆ ಬಹಳಷ್ಟು ವೇಗವಾಗುತ್ತೆ, ಅಷ್ಟೇ ಅರ್ಥಪೂರ್ಣವಾಗುತ್ತೆ ಅಂತ ತುಂಬಾ ನಮ್ಗೆ ಹೌದು, ನಾನು ಅರ್ಥವಾಗುವ ಹಾಗೆ. ಮಾರ್ಗದರ್ಶನ ಅಂದಿದ್ರಿಂದ ಈ ಒಂದು ವ್ಯಕ್ತಿತ್ವ ಪರಿವರ್ತನೆ ಅನ್ನೋ ಕೃತಿಯಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ, ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು ಅಂತಾನೆ ಕೊಟ್ಬಿಟ್ಟಿದ್ದೀನಮ್ಮ. ಅಂದ್ರೆ ನಾನು ನೋಡ್ರಿ, ಅದ್ಭುತ ಸರ್. 36 ಮೆಟ್ಲಿದೆ. ಹೌದು. ಎಷ್ಟು ಮೆಟ್ಲು ಹತ್ಕೊಂಡು ಹೋಗ್ತೀರೋ ಅಷ್ಟು ಹತ್ಕೊಂಡೋಗಿ ಅಂತ. ಸೊ ಕೆಲವರು ಈಗಾಗಲೇ ಪುಸ್ತಕವನ್ನ ಓದಿರೋರು ವ್ಯಕ್ತಿತ್ವ ವಿಕಸನದ ಭಗವದ್ಗೀತೆ ಅಂತ ಈ ಒಂದು ಕೃತಿಯನ್ನ ಕರಿತಾ ಇದ್ದಾರೆ. ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ 2-3 ಪಾಯಿಂಟ್ ಕಲ್ತ್ರು ಉದ್ಧಾರ ಆಗ್ತೀರಿ ಅಂತ. ಈಗ ಓದ್ದವರು ಅಥವಾ ನಮ್ಮ ತರಬೇತುದಾರರು ಹೇಳ್ತಾ ಇದ್ದಾರೆ, ನೀವು ಹೇಳಿರುವ 36 ಅಂಶಗಳಲ್ಲಿ ಒಂದು ಅಂಶವನ್ನ ಅವರು ಜೀವನದಲ್ಲಿ ಅಳವಡಿಸಿದರು ಅವರು ಉದ್ಧಾರ ಆಗ್ತಾರೆ ಅಂತ, ಪ್ರಗತಿ ಹೊಂದ್ತಾರೆ ಅಂತ. ಸೊ ನೀವೇನಾದ್ರೂ ಒಂದು 4-5 ಅಂಶ ಇದರಲ್ಲಿ ಇರೋದನ್ನ ಗಂಭೀರವಾಗಿ ತಗೊಂಡ್ಬಿಟ್ರೆ, ವಾವ್, ಇಟ್ಸ್ ಮೈ ಫಾರ್ಮುಲಾ ಕೊಟ್ಟಿದ್ದೀನಿ. ಸರ್, ಖಂಡಿತ ಸರ್, ಇದೊಂದು ಸಮಾಜಕ್ಕೆ ತಮ್ಮ ಅದ್ಭುತ ಕೊಡುಗೆ ಅಂತಾನೆ ಹೇಳ್ಬೋದು ಸರ್. ಇವತ್ತು ಹೇಳ್ತಾರೆ ಸರ್, ಹಣ ಕಳ್ಕೊಂಡ್ರೆ ಏನು ಕಳ್ಕೊಂಡಂಗಲ್ಲ, ಮತ್ತೆ ಗಳಿಸ್ಬೋದು. ಆರೋಗ್ಯ ಕಳ್ಕೊಂಡ್ರೆ ಸ್ವಲ್ಪ ಜೀವನದಲ್ಲಿ ನಾವು ಅಮೂಲ್ಯವಾದದ್ದನ್ನ ಕಳ್ಕೊಂಡಂಗೆ, ಮತ್ತೆ ಕಳಿಸೋದಕ್ಕೆ ಪರಿಶ್ರಮ ಪಡ್ಬೇಕಾಗತ್ತೆ. ಆದ್ರೆ ವ್ಯಕ್ತಿತ್ವ ಕಳ್ಕೊಂಡ್ರೆ ಎಲ್ಲ ಇದ್ರೂ ವ್ಯರ್ಥ ಅಂತ ಹೇಳ್ತಾರೆ ಸರ್. ಇಂಥ ವ್ಯಕ್ತಿತ್ವದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳೇ ಇವತ್ತಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಿದಾರೆ. ಅಂಥದ್ರಲ್ಲಿ ಆ ಕ್ಷೇತ್ರದಲ್ಲಿ ಇಷ್ಟು ಆಳವಾದ ಕೃಷಿಯನ್ನ ಮಾಡಿ ನಮ್ಗೆಲ್ಲ ಇಷ್ಟು ಉಪಯುಕ್ತವಾಗಿರುವಂತಹ ಈ 36 ಅಂಶಗಳನ್ನ ತಿಳಿಸುವುದ್ರ ಮೂಲಕ ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದು ಹೊಸ ತಿರುವನ್ನ ತಾವು ಕೊಡ್ತಾ ಇದ್ದೀರಿ ಸರ್. ಅದಕ್ಕೆ ಇದು ಭಗವದ್ಗೀತೆ ಅಂತಕ್ಕಂತ ಒಂದು ಪ್ರಶಂಸೆ ನಿಜವಾಗ್ಲೂ ವ್ಯಕ್ತಿತ್ವ ವಿಕಸನದಲ್ಲಿ ತುಂಬಾ ಅಕ್ಷರಶಃ ಸತ್ಯವಾಗಿರ್ತಕ್ಕಂಥ ಮಾತು ಸರ್. ಇದುವರೆಗೂ ನಮ್ಮೊಂದಿಗಿದ್ದು ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಬಹಳಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಯುವ ಹಾಗೆ ನೀವು ತಾಳ್ಮೆಯಿಂದ ಉತ್ತರಿಸಿದ್ದಕ್ಕಾಗಿ ತಮ್ಗೆ, ತಮ್ಮ ಸಮಯಕ್ಕೆ ನಮ್ ಜೊತೆ ಕೊಟ್ಟಿರೋದಕ್ಕೆ ಅನಂತ ಧನ್ಯವಾದಗಳು ಸರ್. ಹಾಗೆ ವೀಕ್ಷಕರೇ, ನೋಡಿದ್ರಲ್ಲ ಇದುವರೆಗೂ ಈ ಒಂದು ಸಂದರ್ಶನ ತಮ್ಗೆ ಹೇಗ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ನಮ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.